ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ವಿಸ್ತರಣೆ ಮಾಡಲೇಬೇಕಾದಂತ ಅನಿವಾರ್ಯತೆ. ಯಾಕಂದ್ರೆ ಎಲ್ಲಾ ಇಲಾಖೆಗಳ ಜವಾಬ್ದಾರಿ ಮುಖ್ಯಮಂತ್ರಿಗಳ ಬಳಿ ಇದ್ರೆ ಅಭಿವೃದ್ಧಿ ಬಹಳ ಕಷ್ಟ. ಎಲ್ಲ ಜಿಲ್ಲಾ ಪ್ರವಾಸ ಮಾಡಕ್ಕಾಗತ್ತಾ? ಎಲ್ಲ ಇಲಾಖೆಗಳ ಬಗ್ಗೆ ಗಮನ ಕೊಡಕ್ಕಾಗತ್ತಾ? ಇಮಿಡಿಯೇಟ್ ಆಗಿ ಸಂಪುಟ ವಿಸ್ತರಣೆ ಆಗಬೇಕು. ಇದರ ಮಧ್ಯದಲ್ಲಿ ಮತ್ತೆರಡು ಸವಾಲುಗಳಿದೆ. ಏನದು ಅನ್ನೋದರ ಕುರಿತು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಮುಂದೆ ಅಂದ್ರೆ ಅವರ ಸರ್ಕಾರಕ್ಕೆ ಸಾಲು ಸಾಲು ಸವಾಲುಗಳಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ 3 ಚಾಲೆಂಜಿಂಗ್ ಟಾಸ್ಕ್ ಮುಂದೆ ಇರೋದು. ಸಂಪುಟ ವಿಸ್ತರಣೆ, ಬರಗಾಲ ನಿರ್ವಹಣೆ, ಮುಂಬರುವ ಚುನಾವಣೆ ಕೂಡ ಅತಿ ದೊಡ್ಡ ಸವಾಲಾಗಿದೆ. ಸಾಲು ಸಾಲು ಸವಾಲುಗಳನ್ನ ಮೆಟ್ಟಿ ನಿಲ್ತಾರಾ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್? ಗ್ಯಾರಂಟಿ ನ್ಯೂಸ್ ನಲ್ಲಿ ಡಿಕೆ ಶಿವಕುಮಾರ್ ಸವಾಲಿನ ಕಂಪ್ಲೀಟ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. 3 ಸವಾಲುಗಳು. ಸರ್ಕಾರಕ್ಕೆ 1 ತಿಂಗಳಾದ್ರೂ ಕೂಡ ಆಗ್ತಾ ಇಲ್ಲ ಸಂಪುಟ ವಿಸ್ತರಣೆ. ಎಲ್ಲ ಖಾತೆಗಳು ಖಾಲಿ ಉಳ್ಕೊಂಡಿದೆ. ಸಚಿವ ಸಂಪುಟ ವಿಸ್ತರಣೆಗೆ ಕಸರತ್ತು ನಡೆಸುತ್ತಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಆಡಳಿತಕ್ಕೆ ವೇಗ ಕೊಡೋಕೆ 20 ಸಚಿವ ಸ್ಥಾನಕ್ಕೆ 40ಕ್ಕೂ ಹೆಚ್ಚು ಟಿಕೆಟ್ ಅಂದ್ರೆ ಶಾಸಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಕಾಂಕ್ಷಿಗಳ ಪಟ್ಟಿ ನೋಡೋದಕ್ಕೆ ಸಿಗ್ತಾ ಇದೆ. ಮತ್ತೊಂದು ಕಡೆ ರಾಜ್ಯವನ್ನ ಆವರಿಸ್ತಾ ಇದೆ ಬರಗಾಲದ ಛಾಯೆ. ಕೃಷಿ ವಲಯದ ಸಮಸ್ಯೆ ನೋಡಿಕೊಳ್ಳುವ ಸಚಿವರೇ ಇಲ್ವಲ್ಲ, ಹೆಂಗೆ? ಇದರಿಂದ ಸರ್ಕಾರದ ಮೇಲೆ ವಿಪಕ್ಷಗಳ ಗದಪ್ರಹಾರ ಆಗಬಹುದು. ವಿಪಕ್ಷಗಳಿಗೆ ಅಸ್ತ್ರ ಕೊಟ್ಟಂಗೆ ಇದು. ಜೆಡಿಎಸ್ ಬಿಜೆಪಿಯಿಂದ ಬರಗಾಲ ವೀಕ್ಷಣೆ ಮಾಡೋದಕ್ಕೆ ತಂಡವನ್ನ ಆಲ್ರೆಡಿ ರಚನೆ ಮಾಡಲಾಗಿದೆ. ಮೈತ್ರಿ ಪಕ್ಷಗಳ ಟೀಕೆಗೆ ಡಿಕೆ ಶಿವಕುಮಾರ್ ಗುರಿಯಾಗುವ ಸಾಧ್ಯತೆ ಇದೆ. ಮುಂಬರುವ ಚುನಾವಣೆಗಳನ್ನ ಗೆಲ್ಲೋದೇ ಡಿಕೆ ಶಿವಕುಮಾರ್ ಅವರಿಗೆ ಅತಿ ದೊಡ್ಡ ಟಾಸ್ಕ್ ಆಗಿದೆ. ಜಿಬಿಎ ಚುನಾವಣೆ ಆಡಳಿತಾರೂಢ ಕಾಂಗ್ರೆಸ್ಗೆ ಅತಿ ದೊಡ್ಡ ಪ್ರತಿಷ್ಠೆ ಹೌದು. ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆ, ನಿಗಮ ಮಂಡಳಿಗಳ ಅಧ್ಯಕ್ಷರ ಬದಲಾವಣೆ, ಈ ನಡುವೆ ಧಾರವಾಡ ಹಿರಿಯೂರು ಉಪ ಕದನ ಬೇರೆ ಇದೆ ಸರ್ಕಾರದ ಮುಂದೆ. ಮುಖ್ಯಮಂತ್ರಿ ಆದ ಬಳಿಕ ಮೊದಲ ಉಪಚುನಾವಣೆ ಎದುರಿಸೋದಕ್ಕೆ ಡಿಕೆ ಶಿವಕುಮಾರ್ ಅವರು ಸಿದ್ಧರಾಗ್ತಿದ್ದಾರೆ. ಹಂಗಾಗಿ ಇಷ್ಟೆಲ್ಲ ಸವಾಲುಗಳನ್ನ ಮೆಟ್ಟಿ ನಿಲ್ತಾರಾ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಇಷ್ಟೆಲ್ಲದಕ್ಕೂ ಪರಿಹಾರ ಸಿಗಬೇಕು ಅಂದ್ರೆ ಮೊದಲು ಸಂಪುಟ ವಿಸ್ತರಣೆ ಆಗಬೇಕು. ಅದದ ಇಲಾಖೆಗಳಿಗೆ ಸಚಿವರನ್ನ ನೇಮಕ ಮಾಡಿಬಿಟ್ರೆ ಬರಗಾಲ ನಿರ್ವಹಣೆ ಮಾಡೋದು ಕೂಡ ಈಸಿ ಆಗುತ್ತೆ. ರಾಜ್ಯ ಪ್ರವಾಸ ಮಾಡಬಹುದು, ಜಿಲ್ಲಾ ಪ್ರವಾಸಗಳಲ್ಲಿ ತೊಡಗಿಸಿಕೊಳ್ಳಬಹುದು. ಆ ಮೂಲಕ 2 ಬೈ ಎಲೆಕ್ಷನ್ಗೂ ಕೂಡ ತಂತ್ರಗಾರಿಕೆ ರೂಪುಗೊಳ್ಳುತ್ತೆ. ಇದರಿಂದ ಮುಂಬರುವ ಚುನಾವಣೆಗಳಿಗೆ ಹಾದಿ ಸುಗಮ ಆಗುತ್ತೆ. ಪ್ರಮುಖವಾಗಿ ಜಿಬಿಎ ಸರ್ಕಾರಕ್ಕೆ ಅತಿ ದೊಡ್ಡ ಪ್ರತಿಷ್ಠೆ. ಸರ್ಕಾರ ಅನ್ನೋದಕ್ಕಿಂತ ಡಿಕೆ ಶಿವಕುಮಾರ್ ಅವರು ವೈಯಕ್ತಿಕವಾಗಿ ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಂತಹ ಚುನಾವಣೆ. ಇದರ ಜೊತೆಗೆ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆ ಬೇರೆ ಬರುತ್ತೆ. ಇದಾದ ಬಳಿಕ ವಿಧಾನಸಭೆ ಚುನಾವಣೆಗೆ ಸಿದ್ಧ ಆಗಬೇಕಾಗುತ್ತೆ ಪಕ್ಷ. ಹಂಗಾಗಿ ಇದೆಲ್ಲವನ್ನ ಟ್ರಬಲ್ಗಳನ್ನ ಮೆಟ್ಟಿ ನಿಲ್ತಾರಾ? ಯೂಶಲಿ ಟ್ರಬಲ್ ಶೂಟರ್ ಅಂತಾರೆ ಮುಖ್ಯಮಂತ್ರಿಗಳಿಗೆ ಹೇಳೋದು. ಹಂಗಾಗಿ ಆ ಟ್ರಬಲ್ ಶೂಟರ್ ಈ ಸಮಯದಲ್ಲೂ ಕೂಡ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನಿಂತ್ಕೊಳ್ತಾರ ಹಂಗೆ ಪಕ್ಷದಲ್ಲಿ ಅನ್ನೋದು ಸದ್ಯ ಇರುವ ಕುತೂಹಲ. ಸದ್ಯ ಕಾಂಗ್ರೆಸ್ ಸರ್ಕಾರದ ಮುಂದೆ ಸಾಲು ಸಾಲು ಸವಾಲುಗಳು. ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ ಬಳಿಕ ಡಿಕೆ ಶಿವಕುಮಾರ್ ಅವರ ಮುಂದೆ 10 ಹಲವು ಸವಾಲುಗಳು ನೋಡೋದಕ್ಕೆ ಸಿಗ್ತಾ ಇದೆ. ಮೊದಲನೆಯದೇ ಅತಿ ದೊಡ್ಡ ಸವಾಲಿರೋದು 20 ಖಾಲಿ ಇರುವ ಸ್ಥಾನಕ್ಕೆ 40ಕ್ಕೂ ಹೆಚ್ಚು ಶಾಸಕರು ಲಾಬಿ ಒತ್ತಡಗಳನ್ನ ಶುರು ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಯಾರಿಗೆ ಕೊಟ್ಟರೂ ಕೂಡ ಇನ್ನೊಬ್ರು ಕೋಪ ಬಂಡಾಯ ಹೇಳೋ ಸಾಧ್ಯತೆ ಇರುತ್ತೆ, ಅಸಮಾಧಾನಗಳು ಭುಗಿಲೇಳೋ ಸಾಧ್ಯತೆ ಇರುತ್ತೆ. ಚುನಾವಣಾ ಹೊಸ್ತಿಲಲ್ಲಿ ಇದ್ಯಾವುದು ಕೂಡ ಆಗಿಬಿಟ್ರೆ ಪಕ್ಷಕ್ಕೆ ಡ್ಯಾಮೇಜ್. ಇದೆಲ್ಲವನ್ನ ಹೇಗೆ ನಿರ್ವಹಣೆ ಮಾಡ್ತಾರೆ ಅನ್ನೋದು ಪ್ರಶ್ನೆ. ಇದರ ಮಧ್ಯದಲ್ಲಿ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ರೈತರು ಕಂಗಾಲಾಗಿದ್ದಾರೆ. ಕಾರಣ ಬರಗಾಲದ ಪರಿಸ್ಥಿತಿ ಇದೆ. ಪ್ರಮುಖವಾಗಿ ಮುಂಗಾರು ಮಳೆ ಅಂದುಕೊಂಡ ಮಟ್ಟಿಗೆ, ನಿರೀಕ್ಷೆ ಮಟ್ಟಿಗೆ ಆಗಿಲ್ಲ ಅನ್ನೋ ಕಾರಣಕ್ಕೆ ರೈತರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಈ ಹೊತ್ತಲ್ಲಿ ಸರ್ಕಾರ ಅವರ ಬೆಂಬಲಕ್ಕೆ ನಿಂತ್ಕೊಳ್ಬೇಕು. ಏನ್ ಮಾಡ್ತಾರೆ ಅನ್ನೋದು ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದುರ್ಗೇಶ್, ಡಿಕೆ ಶಿವಕುಮಾರ್ ಅವರು ಸಮಯ ಗಳಿಗೆ ದಿನ ಇದೆಲ್ಲವನ್ನ ನೋಡಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಮುಖ್ಯಮಂತ್ರಿಗಳಾಗಿ.
ಆದ್ರೆ ಮುಖ್ಯಮಂತ್ರಿಯ ಹಾದಿ ಯಾಕೋ ಸುಲಭವಾಗಿ ಕಾಣಿಸ್ತಾ ಇಲ್ವಲ್ಲ, ಯಾಕೆ ಅನ್ನೋದು ಪ್ರಶ್ನೆ. ಇರುವ ಸವಾಲುಗಳೇನು, ಅದನ್ನ ಹೆಂಗ್ ಫೇಸ್ ಮಾಡ್ತಾರೆ ಮುಖ್ಯಮಂತ್ರಿಗಳು ಅಂತ. ಎಸ್ ಶ್ರುತಿ, ಡಿ ಕೆ ಶಿವಕುಮಾರ್ ಸರ್ಕಾರಕ್ಕೆ 1 ತಿಂಗಳಾಗಿದೆ. ಸಚಿವ ಸಂಪುಟ 2ನೇ ಹಂತದ ವಿಸ್ತರಣೆ ಆಗಬೇಕು. ಆದರೆ ಹೈಕಮಾಂಡ್ ನಾಯಕರ ವಿಳಂಬ ನೀತಿಯಿಂದಾಗಿ ಒಂದಿಷ್ಟು ಗೊಂದಲ ಶುರುವಾಗಿರುವಂಥದ್ದು ಮತ್ತು 20 ಸ್ಥಾನ ಉಳಿದಿರುವಂಥ 20 ಸಚಿವ ಸ್ಥಾನಕ್ಕೆ 40ಕ್ಕೂ ಹೆಚ್ಚು ಶಾಸಕರ ಪೈಪೋಟಿ ಇದೆ. ಇದು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಮೊದಲ ಸವಾಲಾಗಿದೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು CM ಆದ ಬಳಿಕ ಸಾಕಷ್ಟು ಶಾಸಕರು ಅವ್ರ ಜೊತೆಗೆ ಲಾಬಿಯನ್ನು ಮಾಡ್ತಾಯಿದ್ರು. ಅವರಿಗೆ ಬೆಂಬಲಾರ್ಥವಾಗಿ ನಿಂತುಕೊಂಡಿರುವಂಥ ಶಾಸಕರು ಕೂಡ ಸಚಿವ ಸ್ಥಾನದ ಬೇಡಿಕೆಯನ್ನು ಇಟ್ಟಿದ್ದಾರೆ. ಜೊತೆಗೆ ಮೊದಲ ಬಾರಿ ಗೆದ್ದಂಥವರು, 2-3 ಬಾರಿ ಗೆದ್ದವರು ಮತ್ತು ಹಿರಿಯ ಶಾಸಕರನ್ನೆಲ್ಲರನ್ನೂ ಕೂಡ ಇಲ್ಲಿ ಒಂದು ಮನವೊಲಿಸುವಂಥ ಕೆಲಸವನ್ನು ಡಿ ಕೆ ಶಿವಕುಮಾರ್ ಮಾಡಬೇಕಾಗತ್ತೆ. ಯಾಕಂದರೆ 20 ಸ್ಥಾನಕ್ಕೆ 40ಕ್ಕೂ ಹೆಚ್ಚು ಶಾಸಕರು ಹೆಸರುಗಳು ಕೇಳಿ ಬರ್ತಾ ಇದೆ. ಜಿಲ್ಲಾ ವಾರ ಆಗಿರ್ಬೋದು, ಸಮುದಾಯ ವಾರ ಆಗಿರ್ಬೋದು, ಮತ್ತು ಯುವಕರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕನ್ನುವಂಥದ್ದು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಹೀಗಾಗಿ ಸಚಿವ ಸಂಪುಟ ಒಂದು ಕಡೆ ತೆಲ್ಲೋವಾದರೆ ರಾಜ್ಯದಲ್ಲಿ ಸಚಿವರಿಲ್ಲದೆ ಹೇಗೆ ಇಲಾಖೆಗಳನ್ನು ನಿರ್ವಹಿಸೋದು ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗಿದೆ. ಪ್ರಮುಖವಾಗಿ ಮುಂಗಾರು ಮಳೆ ಕೈಕೊಟ್ಟಿದೆ. ಕಳೆದ 2 ವಾರಗಳಿಂದಲೂ ಕೂಡ ಮಳೆ ಆಗ್ತಾ ಇಲ್ಲ ಅನ್ನುವಂಥ ಆತಂಕ ಇರುವಂಥದ್ದು ಮತ್ತು ಮುಂದಿನ ದಿನಗಳಲ್ಲಿ ಬರಗಾಲವೂ ಕೂಡ ಹೆಚ್ಚಾಗಲಿದೆ ಅನ್ನುವಂಥ ಮಾಹಿತಿ ಸರ್ಕಾರಕ್ಕಿದೆ. ಹೀಗಾಗಿ ಬರ ನಿರ್ವಹಣೆ ಮಾಡೋದು ಕೂಡ ದೊಡ್ಡ ಸವಾಲಾಗಿದೆ. ಡಿ ಕೆ ಶಿವಕುಮಾರ್ ಅವರು ಎಲ್ಲೆಲ್ಲಿ ಮಳೆ ಆಗಿದೆ ಮತ್ತು ಒಂದಿಷ್ಟು ಬರ ಇರುವಂಥ ಪ್ರದೇಶಕ್ಕೂ ಕೂಡ ಭೇಟಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದರು. ಜೊತೆಗೆ 13 ಸಚಿವರಿಗೂ ಕೂಡ ಈಗಾಗಲೇ 2-3 ಜಿಲ್ಲೆಗಳನ್ನು ಕೊಡಲಾಗಿದೆ. ಅವರು ಬರ ವೀಕ್ಷಣೆ ಮತ್ತು ಯಾವ ರೀತಿ ಮಳೆ ಆಗಿದೆ ಅನ್ನೋಂಥದ್ದನ್ನೆಲ್ಲವೂ ಕೂಡ ಪರಿಶೀಲನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೆ ಸಂಪುಟ ಸಂಪೂರ್ಣವಾಗಿ ರಚನೆ ಆಗದಿರುವಂಥದ್ದು ಬಹಳ ಮುಖ್ಯವಾಗಿ ತಲೆನೋವಾಗಿದೆ. ಜೊತೆಗೆ ಮುಂಬರುವಂಥ ಚುನಾವಣೆಗಳು ಗೆಲ್ಲಲೇಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಆಡಳಿತಾರೂಢ ಕಾಂಗ್ರೆಸ್ಗೆ ಇರುವಂಥದ್ದು ಮತ್ತು ಡಿ ಕೆ ಶಿವಕುಮಾರ್ ಅವರು CM ಆದ ಬಳಿಕ ಮೊದಲ ಉಪಚುನಾವಣೆ ಹಿರಿಯೂರು ಉಪಚುನಾವಣೆ, ಇದಾದ ಬಳಿಕ GBA ಚುನಾವಣೆ, ZPTP ಮತ್ತು ಗ್ರಾಮ ಪಂಚಾಯತ್ ಚುನಾವಣೆಗಳಿರುವಂಥದ್ದು. ಹೀಗಾಗಿ ಈ ಚುನಾವಣೆಗಳೆಲ್ಲವನ್ನೂ ಕೂಡ ಗೆಲ್ಲಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ. ಜೊತೆಗೆ KPCC ಅಧ್ಯಕ್ಷರಾದಂಥ BK ಹರಿಪ್ರಸಾದ್ ಅವರು ಕೂಡ ಈಗ ಹೊಸಬರು. ಹೀಗಾಗಿ ಈ ಒಂದು ಪಕ್ಷ ಸಂಘಟನೆ ಮಾಡಬೇಕನ್ನೋ ನಿಟ್ಟಿನಲ್ಲಿ ಮುಂಬರುವ ಚುನಾವಣೆಗಳು ಕೂಡ ಸಾಲು ಚುನಾವಣೆಗಳಿರೋದ್ರಿಂದ ಡಿ ಕೆ ಶಿವಕುಮಾರ್ ಸರ್ಕಾರಕ್ಕೆ ಒಂದಿಷ್ಟು ಸವಾಲುಗಳಾಗಿದ್ದಾವೆ. ಇದೆಲ್ಲವನ್ನೂ ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಗೆ ಮೆಟ್ಟಿ ನಿಲ್ತಾರೆ? ಯಾಕಂದರೆ ಒಂದು ಕಡೆ ಸಿದ್ದರಾಮಯ್ಯನವರು ಕೂಡ ಬಳಸ್ಕೊಳ್ಬೇಕು ಮತ್ತು ಪಕ್ಷವನ್ನು ಸಂಘಟನೆ ಮಾಡಬೇಕು, ಸರ್ಕಾರದಲ್ಲಿರುವಂಥ ಶಾಸಕರ ಅಸಮಾಧಾನವನ್ನು ಕೂಡ ತನಿಸಬೇಕು. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದಿಷ್ಟು ಸಂಕಟ ಎದುರಾಗುವಂಥದ್ದು ಫಿಕ್ಸ್ ಎನ್ನಲಾಗ್ತಾ ಇದೆ. ಶ್ರುತಿ. ಓಕೆ ದುರ್ಗೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.